ಇನ್ವೆಸ್ಟ್ ಮಾಡಿದಾಗೂ ಭಾಳಷ್ಟು ಜನ ಹೇಳೋದೇನಂದ್ರೆ ನಾವು ಇದರಲ್ಲಿ ಲಾಸ್ ಆದ್ವಿ ಅಂತ ಹೇಳ್ತಾರೆ. ಯಾಕೆ ಲಾಸ್ ಆಗ್ತಾರೆ? ಟ್ರೇಡಿಂಗ್ ಒಂದೇ ಫೀಲ್ಡಲ್ಲಿ ಲಾಸ್ ಆಗಲ್ಲ ಸರ್, ಎಲ್ಲ ಫೀಲ್ಡಲ್ಲೂ ಲಾಸು ಇದೆ, ಪ್ರಾಫಿಟ್ ಇದೆ. ಪರ್ಸೆಂಟೇಜ್ ವೈಸ್ ಹೋದಾಗ ಕೆಲವು ಪರ್ಸೆಂಟ್ ಜನ ಮಾತ್ರ ಸಕ್ಸಸ್ ಆಗ್ತಾರೆ ಎಲ್ಲ ಫೀಲ್ಡಲ್ಲಿ. ಅಲ್ಲಿ ಸರ್ ಜ್ಞಾನದ ಕೊರತೆನೇ ಮುಖ್ಯವಾಗಿ ಬರ್ತದೆ. ಅಲ್ಲಿ ಭಾಳಷ್ಟು ವೆರೈಟೀಸ್ ಆಫ್ ಸಿಸ್ಟಮ್ ಇದೆ ಟ್ರೇಡಿಂಗ್ ಮಾಡಬೇಕಾದ್ರೆ. ಕ್ಯಾಶ್ ಸೆಗ್ಮೆಂಟ್ ಇದೆ, ಕರೆನ್ಸಿ ಸೆಗ್ಮೆಂಟ್ ಇದೆ, ಕಮೋಡಿಟಿ ಇದೆ, ಫ್ಯೂಚರ್ ಆ್ಯಂಡ್ ಆಪ್ಷನ್ ಅಂತಿದೆ. ಆ ಎಲ್ಲ ಸೆಗ್ಮೆಂಟಲ್ಲಿ ಯಾವ ರೀತಿಯಾಗಿ ನಾವು ಲಾಭ ಮಾಡಬೇಕು ಅಂತ ಗೊತ್ತು ಮಾಡ್ಕೊಂಡು ಮಾಡಿದ್ರೆ ಲಾಭ ಬರ್ಬೋದು, ಗೊತ್ತಿರಲಾರ್ದೇ ಮಾಡಿದ್ರೆ ಹಾನಿ ಆಗುತ್ತೆ. ಭಾಳಷ್ಟು ಜನ 80-90% ಜನ ಗೊತ್ತಾಗಲಾರ್ದೇ ಮಾಡಿ ಲಾಸ್ ಮಾಡ್ಕೋತಾ ಇದ್ದಾರೆ ವಿನಃ ಟ್ರೇಡಿಂಗಲ್ಲಿ ಯಾವುದೇ ದೊಡ್ಡ ಮಟ್ಟದ ಹಾನಿ ಅಂತ ಇರಲ್ಲ. ಸುಮಾರು 10-15 ದಿವಸದಿಂದ ನಮ್ಮ ಸೆನ್ಸೆಕ್ಸ್ ರೆಗ್ಯುಲರಾಗಿ ಬೀಳ್ತಾನೇ ಇದೆ ಅಂತ. ಎಷ್ಟು ಲಕ್ಷಾಂತರ ಕೋಟಿ ರೂಪಾಯಿ ಲಾಸ್ ಆಯಿತು ಅಂತ ನೀವು ಕೇಳಿದ್ರಿ ಪ್ರಶ್ನೆ. ಆದರೆ ಇಲ್ಲಿ ಲಾಸು ಅಥವಾ ಪ್ರಾಫಿಟ್ ಅಂತ ಏನೂ ಇಲ್ಲ. ಟ್ರೇಡಿಂಗಲ್ಲಿ ದುಡ್ಡು ಬರೋದು ಯಾವುದು ಅಂತಂದರೆ ಒಬ್ಬನ ಲಾಸೇ ಇನ್ನೊಬ್ರಿಗೆ ಪ್ರಾಫಿಟ್ಟು, ಇನ್ನೊಬ್ಬನ ಲಾಸೇ ಮತ್ತೊಬ್ಬನಿಗೆ ಪ್ರಾಫಿಟ್ ಅನ್ನುವಂಥ ಒಂದು ವ್ಯವಸ್ಥೆ ಇದೆ.